ಭಗವದ್ಗೀತೆಯ 5ನೇ ಅಧ್ಯಾಯದ ಮೊದಲನೇ ಶ್ಲೋಕ ಅರ್ಜುನ ಉವಾಚ ಸನ್ಯಾಸಂ ಕರ್ಮಣಾಂ ಕೃಷ್ಣ ಪುನರ್ಯೋಗಂ ಚ ಶಂಸಸಿ ಯಚ್ಛ್ರೇಯ ಎತಯೋರೇಕಂ ತನ್ನೇ ಬ್ರೂಹಿ ಸುನಿಶ್ಚಿತಂ ಅರ್ಥ. ಅರ್ಜುನನು ಕೃಷ್ಣನಿಗೆ ಹೇಳಿದನು, ಹೇ ಕೃಷ್ಣ, ನೀನು ಒಂದು ಕಡೆ ಕರ್ಮಸನ್ಯಾಸವನ್ನು, ಕರ್ಮತ್ಯಾಗವನ್ನು, ಇನ್ನೊಂದು ಕಡೆ ಕರ್ಮಯೋಗವನ್ನು, ಕರ್ಮಮಾರ್ಗವನ್ನು ಶ್ಲಾಘಿಸುತ್ತೀಯೆ. ಇವೆರಡರಲ್ಲಿ ಯಾವುದು ಅತ್ಯುತ್ತಮವೋ ಅದನ್ನು ನನಗೆ ಸ್ಪಷ್ಟವಾಗಿ ಹೇಳು ಎಂದು ಕೇಳುತ್ತಾನೆ. ಇದು 5ನೇ ಅಧ್ಯಾಯದ 2ನೇ ಶ್ಲೋಕವಾಗಿದೆ. ಶ್ರೀಭಗವಾನುವಾಚ ಸನ್ಯಾಸಃ ಕರ್ಮಯೋಗಶ್ಚ ನಿಶ್ರೇಯಸಕರೌಭೌ ತಯೋಸ್ತು ಕರ್ಮಸನ್ಯಾಸಾತ್ ಕರ್ಮಯೋಗೋ ವಿಶಿಷ್ಯತೆ. ಇದರ ಅರ್ಥ, ಭಗವಂತನು ಹೇಳಿದರು, ಸನ್ಯಾಸವೂ ಕರ್ಮಯೋಗವೂ ಇಬ್ಬರೂ ಮುಕ್ತಿಗೆ ದಾರಿಯಾಗಿದೆ. ಆದರೆ ಕರ್ಮತ್ಯಾಗಕ್ಕಿಂತ ಕರ್ಮಯೋಗವೇ ಶ್ರೇಷ್ಠ ಎಂದು ಕೃಷ್ಣ ಹೇಳುತ್ತಾನೆ. ಇದು 5ನೇ ಅಧ್ಯಾಯದ 3ನೇ ಶ್ಲೋಕವಾಗಿದೆ. ಜ್ಞೇಯಃ ಸ ನಿತ್ಯ ಸನ್ಯಾಸಿ ಯೋ ನ ದ್ವೇಷ್ಟಿ ನ ಕಾಂಕ್ಷತಿ ನಿರ್ದ್ವಂದ್ವೋ ಹಿ ಮಹಾಬಾಹೋ ಸುಖಂ ಬಂಧಾತ್ ಪ್ರಮುಚ್ಯತೆ. ಈ ಶ್ಲೋಕದ ಅರ್ಥ, ಯಾರು ದ್ವೇಷವಿಲ್ಲದೆ, ಆಸೆಯಿಲ್ಲದೆ ಸಮಬುದ್ಧಿಯಿಂದಿರುತ್ತಾರೆ ಅವರು ನಿಜವಾದ ಸನ್ಯಾಸಿಗಳು. ಹೇ ಮಹಾಬಾಹೋ ಅರ್ಜುನ, ಅಂತಹ ವ್ಯಕ್ತಿ ಸುಲಭವಾಗಿ ಬಂಧನದಿಂದ ಮುಕ್ತನಾಗುತ್ತಾನೆ ಎಂದು ಹೇಳಿದನು. ಇದು 5ನೇ ಅಧ್ಯಾಯದ 4ನೇ ಶ್ಲೋಕವಾಗಿದೆ. ಸಾಂಖ್ಯಯೋಗೌ ಪೃಥಗ್ಬಾಲ ಪ್ರವರ್ತಂತಿ ನ ಪಂಡಿತಾಃ ಏಕಮಪ್ಯಾಸಿತಃ ಸಮ್ಯಗುಭವ್ಯತೆ ಫಲಂ. ಈ ಶ್ಲೋಕದ ಅರ್ಥ, ಅಜ್ಞಾನಿಗಳು ಸಂನ್ಯಾಸ ಮತ್ತು ಕರ್ಮಯೋಗಗಳನ್ನು ಬೇರೆ ಬೇರೆ ಮಾರ್ಗಗಳೆಂದು ಹೇಳ್ತಾರೆ. ಆದರೆ ಜ್ಞಾನಿಗಳ ದೃಷ್ಟಿಯಲ್ಲಿ ಎರಡೂ ಒಂದೇ ಫಲವನ್ನೂ ನೀಡುತ್ತವೆ. ಇದು 5ನೇ ಅಧ್ಯಾಯದ 6ನೇ ಶ್ಲೋಕವಾಗಿದೆ. ಸನ್ಯಾಸಸ್ತು ಮಹಾಬಾಹೋ ದುಃಖಮಾಪ್ತುಮಯೋಗತಃ ಯೋಗಯುಕ್ತೋ ಮುನಿರ್ಬ್ರಹ್ಮ ನ ಚಿರೇನಾದಿಗಚ್ಚತಿ. ಕರ್ಮಯೋಗವಿಲ್ಲದೆ ಕರ್ಮತ್ಯಾಗವನ್ನು ಸಾಧಿಸುವುದು ಕಷ್ಟ. ಆದರೆ ಕರ್ಮಯೋಗದಿಂದ ಕೂಡಿದ ಜ್ಞಾನಿಯು ಶೀಘ್ರದಲ್ಲೇ ಬ್ರಹ್ಮವನ್ನು ಪಡೆಯುತ್ತಾನೆ. ಇದು 5ನೇ ಅಧ್ಯಾಯದ 7ನೇ ಶ್ಲೋಕವಾಗಿದೆ. ಯೋಗಯುಕ್ತೋ ವಿಶುದ್ಧಾತ್ಮ ವಿಜಿತಾತ್ಮ ಜಿತೇಂದ್ರಿಯಃ. ಈ ಶ್ಲೋಕದ ಅರ್ಥ, ಯೋಗದಲ್ಲಿ ಏಕಾಗ್ರನಾದ, ಶುದ್ಧಾತ್ಮನಾದ, ಇಂದ್ರಿಯಗಳನ್ನು ಜಯಿಸಿದ ವ್ಯಕ್ತಿ ಎಲ್ಲಾ ಜೀವಿಗಳಲ್ಲಿ ತನ್ನ ಆತ್ಮವನ್ನು ಕಂಡುಕೊಳ್ಳುತ್ತಾನೆ. ಕರ್ಮ ಮಾಡಿದರೂ ಅವನಿಗೆ ಬಂಧನವಿಲ್ಲ ಎಂದನು. ಇದು 5ನೇ ಅಧ್ಯಾಯದ 8ನೇ ಮತ್ತು 9ನೇ ಶ್ಲೋಕವಾಗಿದೆ. ನೈವ ಕಿಂಚಿತ್ ಕರೋಮೀತಿ ಯುಕ್ತೋ ಮನ್ಯೇತ ತತ್ವವಿತ್ ಪಶ್ಯನ್ ಶೃಣ್ವನ್ ಸ್ಪೃಶನ್ ಜಿಗ್ರನ್ ಅಶ್ನನ್ ಗಚ್ಚನ್ ಸ್ವಪನ್ ಶ್ವಸನ್ ಪ್ರಲಪನ್ ವಿಸೃಜನ್ ಗೃಹ್ಣನ್ ಉನ್ಮಿಷನ್ ನಿಮಿಷನಪಿ. ಈ ಶ್ಲೋಕದ ಅರ್ಥ, ತತ್ವಜ್ಞಿಯನು ನಾನು ಏನೂ ಮಾಡುತ್ತಿಲ್ಲ ಎಂದು ತಿಳಿದುಕೊಳ್ಳುತ್ತಾನೆ. ಅವನು ನೋಡುವಾಗ, ಕೇಳುವಾಗ, ತಿನ್ನುವಾಗ, ನಿದ್ರೆ ಮಾಡುವಾಗಲೂ ಕೇವಲ ಇಂದ್ರಿಯಗಳು ತಮ್ಮ ವಿಷಯಗಳಲ್ಲಿ ಕಾರ್ಯನಿರ್ವಹಿಸುತ್ತಿವೆ ಎಂದು ಭಾವಿಸುತ್ತಾನೆ.